ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತು ಅದ್ರ ಜೊತೆಗೆ ಅವತ್ತು ಬೆಳಗ್ಗೆ 5 ಗಂಟೆ ಬಂದವರು 10 ಗಂಟೆವರೆಗೆ ನೀವು ಜನ ತಡೆಯೋಕ್ಕಾಗಲಿಲ್ಲ ನಮಗೆ. ಮತ್ತು ಅಲ್ಲೇ ಇದ್ದರು ಸುಮಾರು ಒಂದು 25,000-30,000 ಜನ. ಮುಂದುಗಡೆ ಹೊರಟಾಗ ಅಲ್ಲೇ ಇದ್ದು ಒಣಸೂರು ಟೌನ್ನಲ್ಲೆಲ್ಲ ನನಗೆ ನನ್ನ ಜೀವನದಲ್ಲಿ ಇಂಥ ಇದನ್ನು ಜನ ನಮ್ಮ ತಾಯಿ ಸಂಪಾದನೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಕುಟುಂಬಕ್ಕೆ ಎಲ್ಲೋದ್ರೂ ಹಳ್ಳಿಲಿ ಊಟ ಹಾಕೋರು, ಕೂರ್ಸಿ ಮಾತಾಡೋರು, ಒಂದು ಸೀರೆ ಕೊಡೋರು. ಅವರು ಒಂದು ಜೀವನದಲ್ಲಿ ಒಂದು ಮನೆ ಕಟ್ಟಲಿಲ್ಲ, ಅವರು ಅಥವಾ ಒಂದು ಕಾರ್ ತಗೊಳ್ಳಿಲ್ಲ. ಸಾಮಾನ್ಯ ಸರ್ಕಾರಿ ಕಾರಲ್ಲಿ ಓಡಾಡಿದ್ರು. ಅವ್ರಿಗೇನು ಎಸ್ಕಾಟ್ ಕೊಟ್ಟಿರಲಿಲ್ಲ. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು ಬರೋರು. ಶುಕ್ರವಾರ ಬೆಳಗ್ಗೆ 8 ಗಂಟೆ ಸ್ನಾನ ಮಾಡಿ ಕೂತ್ರೆ 3 ಗಂಟೆವರೆಗೆ ಪೂಜೆ ಮಾಡೋರು. ಆಮೇಲೆ 3 ಗಂಟೆ ಊಟ ಮಾಡೋರು. ಆ ಪೂಜೆ ಫಲನೇ ನಮಗೆ, ನಮ್ಮ ಕುಟುಂಬದಲ್ಲಿ ಇವತ್ತು ದೇವೇಗೌಡರಿಗಾಗಲಿ, ನನಗಾಗಲಿ, ಕುಮಾರಸ್ವಾಮಿಯವ್ರಿಗಾಗಲಿ, ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಭಾಳ ಕೊಟ್ಟಿದ್ದಾರೆ. ಅವರು ಸಾವಿರಾರು ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತಲ್ಲ, ಅವ್ರ ತಂದೆ ಮಾಡೋ ಕೆಲಸನ ಅವರು ಮುದ್ಗೇರಳ್ಳಿ ಅವರ ತಂಗಿಯರು, ಅಣ್ಣದಿರು ಎಲ್ಲರೂ ಗೊತ್ತಲ್ಲ. ಪುಟ್ಟಸ್ವಾಮಿ ಅಂತ ಪುಟ್ಟಸ್ವಾಮಿಗೌಡರು ಅಂತ ಇದ್ರು. ಅವ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡ್ರ ಮಕ್ಕಳು, ಅವ್ರ ತಂಗಿಯರು ಎಲ್ಲರಿಗೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡರು ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಗ್ಗೆ ಎದ್ದರೆ ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನದ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತೇನೆ. ಬೆಳಗ್ಗೆ ಎದ್ದು ಹೋದರೆ ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಕಾರಂಜಿ ಆಂಜನೇಯ ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಇದೆ ಇದರ ಸರ್ಕಲಲ್ಲಿ, ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅವತ್ತೇನು ನಮ್ಮ ಫಾದರು ಡಯಾಲಿಸಿಸ್ ನಾನು ಯಾವತ್ತೂ ಹೋಗಿದ್ರು ವಾಪಸ್ ಅವತ್ತು ಹೋಗಿ ನಮ್ಮ ತಾಯಿ ದರ್ಶನ ಇತ್ತು, ಚೆನ್ನಾಗಿದ್ರು. ಅವತ್ತು ಆ ಚೀಟ್ ಕಟ್ಟಿ ಏನಾದ್ರು ಧರ್ಮಸ್ಥಳದ ಪ್ರಸಾದ ಕೊಟ್ಟಿದ್ದು ಏನಾಗೋದು ಗೊತ್ತಿಲ್ಲ ನನಗೆ. ಅವತ್ತು ಒಂದಿನ ನಾನು ಇದು ಮಾಡಲಿಲ್ಲ, ಇನ್ನೂ ಕೊರಗಿದೆ ನನಗೆ. ರಾತ್ರಿ ಬಂದೆ, ಅದೇನೋ ಅರ್ಜೆಂಟ್ ಒಣಗಿಸ್ಬಿಟ್ಟು ಫಂಕ್ಷನ್ ಐತೆ ಬಂದೆ. ಬುಧವಾರ ಇಲ್ಲಿದ್ದೆ, DC ಬ್ಯಾಂಕಲ್ಲೇ ಕೂತಿದ್ದೆ. ರಾತ್ರಿ 4 ಗಂಟೆಗೆ ಬಂದು ಅರ್ಜೆಂಟು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಇದ್ದ ನನ್ನ ತಂಗಿ ಎಲ್ಲ, ನಾನು ನನ್ನ ಹೆಂಡತಿ ಎಲ್ಲ ಹೊರಟ್ಬಿಟ್ಟು